ನಮಸ್ಕಾರ ಸ್ನೇಹಿತರೆ. ಸಾಹಿತ್ಯ ಸಂಸ್ಕೃತಿ ಸುದ್ದಿ ವೈಭವದ TSN ನ್ಯೂಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿನ ಚಿಕ್ಕಬಳ್ಳಾಪುರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಳ ಹೆಸರು ಮಾಡಿದೆ. ಇದಕ್ಕೆ ಕಾರಣ ಏನು ಅಂದರೆ, ಇಲ್ಲಿ ಇರ್ತಕ್ಕಂತಹ ಪ್ರಾಕೃತಿಕ ಸಿರಿಯ ಸೊಬಗಿನ ನಂದಿ ಬೆಟ್ಟ ಇತ್ತೀಚಿನ ದಿನಗಳಲ್ಲಿ ಜಗತ್ತಿನಲ್ಲಿ ದೇಶ ವಿದೇಶಗಳಲ್ಲಿ ಆಕರ್ಷಣೆ ಮಾಡ್ತಾ ಇರ್ತಕ್ಕಂತಹ ಆದಿಯೋಗಿ ಶಿವ. ಸ್ನೇಹಿತರೆ, ಆದಿಯೋಗಿ ಶಿವ ನೋಡೋದಕ್ಕೆ ದೇಶ ವಿದೇಶಗಳಿಂದ ಹಾಗೂ ರಾಜ್ಯದ ನಾನಾ ಮೂಲೆಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರ್ತಾ ಇದ್ದಾರೆ. ಅಬ್ಬಬ್ಬಾ, ಏನಿದು! ಅಲ್ಲಿಂದ ಉತ್ಸಾಹವಾಗಿ ಜನ ಬರ್ತಾರೆ. ಬಂದ ತಕ್ಷಣ ಚಿಕ್ಕಬಳ್ಳಾಪುರ ದಾಟಿದ್ರೆ ಅಲ್ಲಿಂದ 6 ಕಿಲೋಮೀಟರ್ ದೂರ ಇರ್ತಕ್ಕಂತಹ ಆದಿಯೋಗಿ ಶಿವನ್ ತಲುಪೋದಕ್ಕೆ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ನೋಡಿ, ಚಿಕ್ಕಬಳ್ಳಾಪುರದಿಂದ ಆದಿಯೋಗಿ ಶಿವಾಗೆ ಹೋಗಬೇಕು ಅಂದರೆ 3 ದಾರಿಗಳಲ್ಲಿ ಹೋಗ್ಬೋದು. ಒಂದು ಮುಷ್ಟೂರು ಅವಲಗುರ್ಕಿ ಮುಖಾಂತರ ಹೋಗ್ಬೋದು. ಮತ್ತೊಂದು ರಸ್ತೆ ಲಿಂಗಶೆಟ್ಪುರದ ಮುಖಾಂತರ, ರಾಷ್ಟ್ರೀಯ ಹೆದ್ದಾರಿ ಲಿಂಗಶೆಟ್ಪುರದ ಮುಖಾಂತರ ಹೋಗ್ಬೋದು. ಇನ್ನೊಂದು ರಸ್ತೆ ದಿನ್ನೇಹೊಸಳ್ಳಿ ಸೂಸೆಪಾಳ್ಯ ಹನುಮಂತಪುರದ ಮೂಲಕ ಹೋಗ್ಬೋದು. ದಿನ್ನೇಹೊಸಳ್ಳಿ ಹನುಮಂತಪುರ ಸೂಸೆಪಾಳ್ಯ ರಸ್ತೆಯಲ್ಲಿ ಮತ್ತು ಮುಷ್ಟೂರು ರಸ್ತೆಯಲ್ಲಿ ಈ ಆದಿಯೋಗಿ ಶಿವನ್ ನೋಡೋಕೆ ಹೋಗಬೇಕು ಅಂದರೆ ನಿಜಕ್ಕೂ ಯಮ ಯಾತನೆ. ಇಲ್ಲಿನ ರಾಜಕಾರಣಿಗಳೇನು ಕಣ್ತೆರೆದಿದ್ದಾರಾ, ನಿದ್ದೆ ಮಾಡ್ತಿದ್ದಾರಾ, ಏನೂ ಗೊತ್ತಾಗ್ತಾ ಇಲ್ಲ. ಮಾನ್ಯ ಶಾಸಕರು ಒಂದು ಸಲ ಈ ರಸ್ತೆಯಲ್ಲಿ ಪ್ರಯಾಣ ಮಾಡಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೀನಿ. ಆತ್ಮೀಯರೇ, ಚಿಕ್ಕಬಳ್ಳಾಪುರದ ಆದಿಯೋಗಿ ಶಿವನ ನೋಡಬೇಕು ಅಂತ ಆಟೋ ರಿಕ್ಷಾದಲ್ಲಾಗಲಿ, ಕಾರ್ನಲ್ಲಾಗಲಿ ಅಥವಾ 2 ವೀಲರ್ಸ್ ಬೈಕ್ಗಳಲ್ಲಾಗಲಿ ಸಾವಿರಾರು ಜನ ಇಲ್ಲಿಗೆ ಬರ್ತಾರೆ. ಆದರೆ ಅವರು ಈ ರಸ್ತೆಯಲ್ಲಿ ಹೆಜ್ಜೆಗೊಂದು ಹಳ್ಳ, ಊರಿಗೆ 100 ಹಳ್ಳಗಳು, ಕಿತ್ತೋಗಿರೋ ರಸ್ತೆಗಳು, ಅಡ್ಡದಿಡ್ಡ ಆಗಿರ್ತಕ್ಕಂತಹ ರಸ್ತೆಗಳು, ಹೆಜ್ಜೆಗೊಂದು ಗುಣಿ ಬಿದ್ದಿರೋ ರಸ್ತೆ. ಈ ರೀತಿ ಈ ರಸ್ತೆಯಲ್ಲಿ ಪ್ರಯಾಣ ಮಾಡೋದು ಅಂತಂದರೆ ಅತ್ಯಂತ ಹೆಚ್ಚಿನ ಕೆಟ್ಟ ಅನುಭವ ಆಗತ್ತೆ. ವಯಸ್ಸಾದವರು, ಗರ್ಭಿಣಿಯರು ಈ ರಸ್ತೆಯಲ್ಲಿ ಬರಲೇಬಾರ್ದು. ಅವರ ಆರೋಗ್ಯದ ದೃಷ್ಟಿಯಿಂದ ಅನ್ನೋಷ್ಟು ಅಧ್ವಾನ ಆಗಿದೆ ಈ ರಸ್ತೆ ಬಗ್ಗೆ ಅನೇಕ ಜನಗಳ ಅನೇಕ ಅಭಿಪ್ರಾಯಗಳು ಈ ಒಂದು ವಿಡಿಯೋ ಸಂದರ್ಶನದಲ್ಲಿದೆ. ನೋಡಿ, ಸರ್ಕಾರದ ಕಣ್ಣು ತೆರೆಯೋವರೆಗೂ ಈ ವಿಡಿಯೋನ ಆತ್ಮೀಯತೆಯಿಂದ, ಪ್ರೀತಿಯಿಂದ, ಸಾಮಾಜಿಕ ಕಾಳಜಿಯಿಂದ ನೀವೆಲ್ಲ ಫಾರ್ವರ್ಡ್ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಸವಿನಯವಾಗಿ ಮನವಿ ಮಾಡ್ತೀನಿ. ನನ್ನ ಹೆಸರು ರಾಮಲಕ್ಷ್ಮಿ ಅಂತ. ಪಾವಗಡದಿಂದ ನಾವೆಲ್ಲ ನೋಡೋದಕ್ಕೆ ಈಶಾ ಫೌಂಡೇಶನ್ ತುಂಬ ಚೆನ್ನಾಗಿದೆ. ಇನ್ನೂ ಹೆಚ್ಚಿನದಾಗಿ ಬರಬೇಕು ಅಂತಂದರೆ ರೋಡ್ ಸ್ವಲ್ಪ ಅವ್ಯವಸ್ಥೆ ಆಗಿದೆ. ವ್ಯವಸ್ಥಿತವಾಗಿ ಬಸ್ಸುಗಳೆಲ್ಲ ಇನ್ನೂ ಚೆನ್ನಾಗಿರುತ್ತೆ. ತುಂಬ ಖುಷಿ ಆಯ್ತು ನಮ್ಗೆ ಬಂದು ಎಲ್ಲ ನೋಡೋದಕ್ಕೆ. ಎಲ್ಲಿಂದ ಬಂದಿದ್ದು ನೀವು? ನಾವು ಪಾವಗಡದಿಂದ ಬಂದಿದ್ದೀವಿ ಸರ್. ಇದೇ ಮೊದಲನೇ ಸಲ? ಹಾಂ, ಇದೇ ಫಸ್ಟ್. ಏನು ಅನ್ನಿಸ್ತು? ತುಂಬ ಖುಷಿ ಆಗ್ತಾ ಇದೆ. ರಸ್ತೆ ಚೆನ್ನಾಗಿಲ್ಲ, ಇನ್ನೂ ಚೆನ್ನಾಗಿ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಬಸ್ ಕನ್ವೆನ್ಸ್ ಬೇರೆ ಇಲ್ಲ. ಇಲ್ಲಿ ಚಿಕ್ಕಬಳ್ಳಾಪುರ ಹತ್ತಿರದ ಈಶಾ ಫೌಂಡೇಶನ್ ಒಳ್ಳೆ ವಾತಾವರಣ ಎಲ್ಲ ಚೆನ್ನಾಗೈತೆ. ಇಲ್ಲಿ ಪ್ಲಸ್ಸು ಬಸ್ಸುಗಳು ಸ್ವಲ್ಪ ವ್ಯವಸ್ಥೆ ಮಾಡಬೇಕು. ಜನರಿಗೆ ಬರೋಕ್ಕೆ ರಸ್ತೆಗಳಾಗಿದೆ. ರಸ್ತೆ ಎಲ್ಲ ಚೆನ್ನಾಗೈತೆ, ಬ್ಯೂಟಿಫುಲ್ ಆಗಿದೆ, ಒಳ್ಳೆ ನೇಚರು
ಕ್ಲೈಮೇಟ್ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿ. ಮತ್ತು ನೈಟು ಇಲ್ಲಿ ಲೈಟಿಂಗ್ಸ್ ಬೇರೆ ಹಾಕ್ತಾರೆ ಇಲ್ಲಿ, ಚೆನ್ನಾಗಿದೆ. ರಸ್ತೆಗಳೇನಾದರೂ ಇನ್ನೂ ಅಭಿವೃದ್ಧಿ ಮಾಡಬೇಕಾ? ರಸ್ತೆ ಮಾಡಬೇಕು, ಏನು ಮಾಡಬೇಕಾಗುತ್ತೆ, ಬರೋದು ಹೋಗೋದು. ಥ್ಯಾಂಕ್ ಯು. ಸ್ನೇಹಿತರೆ, ನನ್ನ ಹೆಸರು PS ಪ್ರಕಾಶ್ ಅಂತ ಹೇಳಿ, ಮಾಜಿ ಶಾಸಕರು. 2008ರಲ್ಲಿ ಇದೇ ಚಿಕ್ಕಬಳ್ಳಾಪುರದಲ್ಲಿ BJP ಪಕ್ಷದಿಂದ ವಿಧಾನಸಭೆ ಚುನಾವಣೆಗೆ ನಿಂತಿದ್ದೆ. ಇಲ್ಲಿ ಅನೇಕ ಸಮಸ್ಯೆಗಳಿದೆ. ನಮ್ಮ ಹುಟ್ಟೂರು ಇಲ್ಲೇ ಮಂಚನಬೆಲೆಯಲ್ಲಿ ನನ್ನ ಹುಟ್ಟೂರು. ಇಲ್ಲಿ ಹಳ್ಳಕೊಳ್ಳಗಳಿಂದ ತುಂಬಿರ್ತಕ್ಕಂಥ ಈಶಾ ಫೌಂಡೇಶನ್ಗೆ ಹೋಗೋ ದಾರಿಯಲ್ಲಿ ಹೈವೇ ರಸ್ತೆಯಿಂದ ಹೋದಾಗ, ಈಶಾ ಫೌಂಡೇಶನ್ ಹೋದಾಗ ಹಳ್ಳಕೊಳ್ಳಗಳಿಂದ ತುಂಬಿರ್ತಕ್ಕಂಥ ಜಾಗ, ರಸ್ತೆಗಳೆಲ್ಲ ಹಾಳಾಗೋಗಿದೆ. ಮಳೆ ಬಂದರೆ ಕೆಸರು ಗದ್ದೆಯಲ್ಲಿ ವಾಹನಗಳು ಅಪಘಾತಗಳಿಗೆ ಈಡಾಗ್ತಾ ಇದೆ. ಸಾರ್ವಜನಿಕರು ಈಶಾ ಫೌಂಡೇಶನ್ಗೆ ಬರ್ತಕ್ಕಂಥ ಪ್ರವಾಸಿಗಳು, ಹೊರ ರಾಜ್ಯಗಳಿಂದ ಬರತಕ್ಕಂಥ ಪ್ರವಾಸಿಗಳು, ರಾಜ್ಯದಿಂದ ಬರ್ತಕ್ಕಂಥ ಪ್ರವಾಸಿಗಳು, ಹೊರ ದೇಶಗಳಿಂದ ಬರ್ತಕ್ಕಂಥ ಪ್ರವಾಸಿಗಳಿಗೆ ಭಾಳ ಕರ್ನಾಟಕದ ಬಗ್ಗೆ ಭಾಳ ಒಂದು ರೀತಿಯ ಕೆಟ್ಟ ಭಾವನೆ ಬರ್ತಕ್ಕಂಥ ಅಭಿಪ್ರಾಯಗಳು ಕೂಡ ನಾವು ಕೇಳ್ತಾ ಇದ್ದೀವಿ. ಇಲ್ಲಿರ್ತಕ್ಕಂಥ ಸ್ಥಳೀಯ ನಿವಾಸಿಗಳಿಗೂ ಕೂಡ 2 ವೀಲರ್ಸಲ್ಲಿ ವಾಹನದಲ್ಲಿ ಓಡಾಡೋಕ್ಕೂ ಕೂಡ ಬಹಳ ತೊಂದರೆ ಪಡ್ತಾ ಇದ್ದಾರೆ. ರಸ್ತೆ ಭಾಳ ಚಿಕ್ಕದಾಗಿದೆ. ಹೋಗಿ ಬರ್ತಕ್ಕಂಥ ವಾಹನಗಳು 2 ವೇ ಇರ್ತಕ್ಕಂಥ ರಸ್ತೆಗಳಲ್ಲಿ ಭಾಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಆದ್ದರಿಂದ ಈ ರಸ್ತೆ ಅಲ್ಲದಿರೆ ಚಿಕ್ಕಬಳ್ಳಾಪುರ ಊರೊಳಗಡೆ ಹೋದಾಗ ಬೇರಹಳ್ಳಿ, ದೊಡ್ಡ ಹಳ್ಳಿ, ದೊಡ್ಡ ದಿಣ್ಣೆಹಳ್ಳಿ, ಈ ಥರ ರಸ್ತೆಗಳ ಉದ್ದಕ್ಕೂ ಕೂಡ ರಸ್ತೆಗಳು ಅಗದು ಹೊಸ ರಸ್ತೆ ಆಗ್ತೀವಿ ಅಂತೇಳಿ ಇವತ್ತವರೆಗೂ ಅಗದಿ 3-4 ತಿಂಗಳಾಯಿತು. ಇವತ್ತವರೆಗೂ ಆ ರಸ್ತೆ ನಿರ್ಮಾಣ ಮಾಡಿಲ್ಲ. ಇದ್ರ ಬಗ್ಗೆ ಯಾಕೆ ಶಾಸಕರು ಮೌನ ವಹಿಸಿದ್ದಾರೆ? ಅವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ನಾನು ಸ್ಪರ್ಧೆ ಮಾಡ್ತೀನಿ, ಅಷ್ಟು ಜನಪ್ರಿಯತೆ ಇದೆ ನನಗೆ, ನಾನು ಹೋಗಿದ ಕಡೆ ಎಲ್ಲ ಜನ ಸೇರ್ತಾರೆ, ನಾನು ಜನಗಳ ಪರವಾಗಿರ್ತಕ್ಕಂಥ ಒಬ್ಬ ಜನನಾಯಕ ಅಂತ ಹೇಳ್ತಾ ಇದ್ದಾರೆ. ಈ ಚಿಕ್ಕಬಳ್ಳಾಪುರದಲ್ಲೇ ಅವ್ರ ಸ್ವಂತ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಅವರು ಇತ್ತ ಗಮನ ಯಾಕೆ ಹರಿಸಿಲ್ಲ ಅನ್ನೋದು, ಅಥವಾ ಅವ್ರಿಗೆ ಕಾರ್ಯ ಒತ್ತಡ ಜಾಸ್ತಿ ಆಗಿ ಹೊರಗಡೆ ಹೋಗ್ತಾ ಇದ್ದಾರೆ, ಅಥವಾ ಚಿಕ್ಕಬಳ್ಳಾಪುರಕ್ಕೆ ಬರೋಕ್ಕೆ ಅವ್ರಿಗೆ ಸಮಯ ಅಭಾವ ಇದೆಯಾ ಏನಂತಲೂ ಗೊತ್ತಾಗಿಲ್ಲ. ಆದ್ದರಿಂದ ಲೋಕಸಭಾ ಸದಸ್ಯರು ಕೂಡ ಇದರ ಬಗ್ಗೆ ತೀವ್ರವಾದ ಗಮನವನ್ನು ಹರಿಸಬೇಕು. ಅವ್ರಿಗೂ ಕೂಡ ಪತ್ರ ಬರೆದಿದ್ದೀವಿ, ಇದರ ಬಗ್ಗೆ ಕೂಡಲೇ ಕ್ರಮ ತಗೊಳ್ಳಿ ಅಂತ ಹೇಳಿ. ಹಾಗೂ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವ್ರಿಗೂ ಪತ್ರ ಬರೆದು ಇಲ್ಲಿನ ಸ್ಥಿತಿಗತಿಗಳ ಬಗ್ಗೆ, ಇಲ್ಲಿ ರಸ್ತೆ ಹಾಳಾಗೋಗಿದೆ, ಬೀದಿ ದೀಪಗಳಿಲ್ಲ, ಭಾಳಷ್ಟು ಸಾರ್ವಜನಿಕರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ, ಕೂಡಲೇ ಇದರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿದ್ದೀವಿ. ಸಂಬಂಧಪಟ್ಟ ಆಯುಕ್ತರಿಗೆ, ನಗರಸಭೆ ಆಯುಕ್ತರಿಗೆ ಮತ್ತು DC ಅವರಿಗೆ, ಜಿಲ್ಲಾಧಿಕಾರಿಗಳು ಕೂಡ ಪತ್ರವನ್ನು ಬರೆದಿದ್ದೀವಿ. ಇದ್ರ ಬಗ್ಗೆ ಕ್ರಮ ತಗೊಳ್ಳಿ, ಕೂಡಲೇ ಜನಗಳಿಗೆ, ಸಾರ್ವಜನಿಕರಿಗೆ ನೆರವಾಗಿ ಸಾರ್ವಜನಿಕರಿಗೆ ಕೆಲಸ ಮಾಡಿ. ಬೆಂಗಳೂರು ನಗರದಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ವೈಟ್ ಟ್ಯಾಪಿಂಗ್ ಮಾಡ್ತಾ ಇದ್ದೀರಾ. ಒಂದೊಂದು ಕಡೆ MLAಗಳಿಗೆ, ಕಾಂಗ್ರೆಸ್ಸಿನ MLAಗಳಿಗೆ 50 ಕೋಟಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಅದು ನಿಜನೋ ಸುಳ್ಳು ಗೊತ್ತಿಲ್ಲ. 5 ವರ್ಷಕ್ಕೆ ಕೊಡ್ತೀರಾ, 1 ವರ್ಷಕ್ಕೆ ಕೊಡ್ತೀರಾ ನಮಗೆ ಗೊತ್ತಿಲ್ಲ. ಆದರೆ ನೀವು ಎಷ್ಟಾದ್ರೂ ಖರ್ಚು ಮಾಡಿ ರಸ್ತೆಗಳನ್ನ, ಸಾರ್ವಜನಿಕರು ಓಡಾಡೋ ರಸ್ತೆಗಳನ್ನ ಚೆನ್ನಾಗಿ ಮಾಡಿ. ಈ ದೇಶದ ತೆರಿಗೆ, ಈ ರಾಜ್ಯದ ತೆರಿಗೆ ಕಟ್ಟೋ ಒಬ್ಬ ತೆರಿಗೆದಾರನಿಗೆ ನ್ಯಾಯ ಕೊಡಬೇಕು. ಆ ನ್ಯಾಯವನ್ನು ಇರಬೇಕಾದ್ರೆ ಅದು ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಬಡವರ ಪರ ಕಾಳಚ್ಚಿರ್ತಕ್ಕಂಥ ವ್ಯಕ್ತಿ, ಅವ್ರಿಗೆ ಇದರ ಇತ್ತ ಗಮನ ಹರಿಸಿ. ಚಿಕ್ಕಬಳ್ಳಾಪುರದಲ್ಲಿ ಭಾಳ ಹಿಂದುಳಿದಿದೆ ಚಿಕ್ಕಬಳ್ಳಾಪುರ, ಅದನ್ನು ಸರಿಯಾದ ಮಾರ್ಗದಲ್ಲಿ ಚಿಕ್ಕಬಳ್ಳಾಪುರನ ಅಭಿವೃದ್ಧಿಗೆ ತಾವು ಕೂಡಲೇ ಕ್ರಮ ತಗೊಂಡು ಸಂಬಂಧಪಟ್ಟ ಇಲಾಖೆಗಳಿಗೆ ರಸ್ತೆ ನಿರ್ಮಾಣ ಮಾಡೋಕ್ಕೆ, ಬೀದಿ ದೀಪಗಳ ವ್ಯವಸ್ಥೆ ಮತ್ತು ಮೋರಿ, ಡ್ರೈನೇಜನ್ನು ಮತ್ತು ಸ್ಯಾನಿಟರಿ ಒಳಚರಂಡಿ ವ್ಯವಸ್ಥೆ ಇವೆಲ್ಲವನ್ನು ಕೂಡ ಸಮರ್ಪಕವಾಗಿ ನಿರ್ವಹಿಸಲು ತಾವು ಕೂಡಲೇ ಆದೇಶ ಕೊಡಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಈ ಮೂಲಕ ವಿನಂತಿ ಮಾಡ್ಕೊಂತೀವಿ.